ನಮಸ್ಕಾರ ಫ್ರೆಂಡ್ಸ್, ಎಲ್ಲರೂ ಹೆಂಗಿದ್ರಿ? ಆರಾಮಿದ್ರಿ? ನಾವು ಆರಾಮಿದ್ವಿ ನೋಡ್ರಿ. ಬನ್ರಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ. ಇವತ್ತು ಶುಕ್ರವಾರ ನೋಡ್ರಿ, ಪೂಜೆ ಮಾಡಿದ್ನೆ, ದೀಪ ಶಾಂತಗೈತಿ. ನಮ್ಮ ಮಮ್ಮಿಯರು ಈ ಕಡೆ ಅಡುಗೆಯನ್ನು ಸ್ಟಾರ್ಟ್ ಮಾಡಿದ್ದಾರೆ. ಇದು ಮೊಸರು ಅವಲಕ್ಕಿ ನೋಡಿ. ಮೊಸರು ಅವಲಕ್ಕಿ ಇವತ್ತ ನಮ್ಮ ಅಣ್ಣರು ಒಂದು ರೆಸಿಪಿ ಮಾಡ್ಯಾರಿ. ಅದು ಯಾವ ರೆಸಿಪಿ ಏನು ಅಂತ ನೋಡ್ರಿ, ಗೊತ್ತಾಗುತ್ತೆ. ಹಂಗೆ ಅವ್ರ ಹೆಸರು ಏನು ಎಲ್ಲ ಅಷ್ಟು ಹೇಳ್ತೀವಿ. ಇದು ಸ್ವಲ್ಪ ಆಲೂಗಡ್ಡೆ ಕಬಾಬ್ ಮಾಡೋಕೆ ಆಲೂಗಡ್ಡೆ ಕುದಿಯೋಕೆ ಹಾಕ್ತಿದ್ದಾರೆ ಫಸ್ಟ್. ನಮ್ಮ ಅಣ್ಣ ಹೆಂಡತಿ ಈಗ ನೋಡ್ರಿ ಅಷ್ಟು ಆಲೂಗಡ್ಡೆ ಕುದಿಯಕ್ಕೆ ನಮ್ಮ ಮಮ್ಮಿ ನೀರು ತೆಗೆದು ಇದ್ರಾಗ ಕಲಿಸ್ಬಿಡೋಣ. ಅಲ್ಲೆಲ್ಲ ಅಷ್ಟು ಅಡುಗೆ ತಯಾರಿ ನಡೆದೈತಿ. ಚಿಕನ್ ಕಬಾಬ್ ಪೌಡರ್. ಇವತ್ತು ನಮ್ಮ ಮನೆಯಾಗ ಚಿಕನ್ ಕಬಾಬ್ ಅಲ್ಲ, ಆಲೂಗಡ್ಡೆ. ಸೋಮು ಚಟ್ನಿಗೆ ಹಾಕಕತ್ತಿದ್ಯಾ? ನೋಡ್ರಿ, ಪುಟಾಣಿ ಬಾಯಕಂತ ಪುಟಾಣಿ ರೀ. ಚಟ್ನಿ ಅಂತೂ ಸೂಪರ್ ಆಗತ್ರಿ. ಇದು ನಮ್ಮ ಅಣ್ಣ ಹೆಂಡತಿ ಮಾಡಿದ್ರು ನೋಡ್ರಿ ರೆಸಿಪಿನ. ಇಷ್ಟು ಸಾಕ ಏನಾರು ನೋಡಿದಿಲ್ಲ. ಆಮೇಲೆ ಬೆಳ್ಳುಳ್ಳಿ. ಆಮೇಲೆ ಅವ್ರದ್ದು ಚಾನಲ್ ಐತ್ರಿ ಫ್ರೆಂಡ್ಸ. ಜೀರಿಗೆ, ಬೆಳ್ಳುಳ್ಳಿ, ಜೀರಿಗೆ, ಪುಟಾಣಿ, ಮತ್ತು ಆಮೇಲೆ ಇದು ರೀ ಒಣ ಖಾರ. ಅವರು ಚಂದ ಮಾಡ್ತಾರೆ ವಿಡಿಯೋ ಎಲ್ಲ. ಸೂಪರ್ ಬರ್ತಾವ್ರಿ ಅವ್ರ ವಿಡಿಯೋ ನೋಡಿ. ಸಾಕು. ನಾವು ಸ್ವಲ್ಪ ಖಾರ ತಿಂತೀವ್ರಿ, ಇನ್ನು ಸ್ವಲ್ಪ ಹಾಕು. ಮಾಡ್ರಿ. ಸ್ವಲ್ಪ ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು. ಇಷ್ಟು ನೋಡ್ರಿ. ಒಂದು ಸ್ವಲ್ಪ ಕೊತ್ತಂಬರಿ ಹಾಕ. ನಾನು ಒಂದು ಸ್ವಲ್ಪ ಕೊತ್ತಂಬರಿ. ಅವರು ವಿಡಿಯೋ ನೋಡಿದ್ರಿ ನಮ್ಮ ಮಮ್ಮಿಯಾರ. ನಮಗೂ ಅದು ಎಲ್ಲ ಪುಡಿ ನೋಡಿ ನಮ್ಗೂ ತಿನ್ಬೇಕು ಅನಿಸ್ತೀರಿ. ಅದಕ್ಕೆ ನಾವು ಹೇಳಿದ್ವಿ, ನಮ್ಮ ಅಪ್ಪಾಜಿಯರ ನಂದ್ರ ನೀನು ಈ ಥರ ಮಾಡ ಅನ್ನಾರು ನೋಡ್ಕೊಂಡಂತ ಅಂದ್ರಿ. ಅದಕ್ಕೆ ಇವತ್ತು ನಮ್ಮ ಮಮ್ಮಿ ಮಾಡಾಕತ್ತೀವಿ ನೋಡ್ರಿ. ಮೊಸರು ಅವಲಕ್ಕಿ ಮತ್ತು ಇದನ್ನು ಆ ಚಟ್ನಿ ಮಾಡಿದ್ರಿ ಅವರು. ಮೊಸರು ಅವಲಕ್ಕಿ ಏನ್ರಿ ನಾನು ಹೆಂಗೆ ಮಾಡ್ತೀನಿ ಅದನ್ನು ತೋರ್ಸಕತ್ತೀನಿ ರೀ ನಾನು. ಅವರು ಹಿಂಗೆ ಸೇಮ್ ಮಾಡ್ಯಾರ್ರಿ. ಆದ್ರೆ ಚಟ್ನಿ ಮಾತ್ರ ಸೂಪರ್ ರೀ. ಇದು ನಮ್ಮ ಅಣ್ಣನ ರೆಸಿಪಿ ನೋಡ್ರಿ. ನಮ್ಮ ಅಣ್ಣ ಮಾಡಿರುವಂಥ ಅಡುಗೆ ರೆಸಿಪಿ ನೋಡ್ರಿ. ಅವ್ರ ಚಾನಲ್ ಹೆಸರು ಹೇಳ್ತೀವಿ ನೋಡ್ರಿ. ಅವ್ರ ಚಾನಲ್ ಹೆಸರು ಏನಂದ್ರೆ ಅರ್ಶನಾ ಫ್ಯಾಮಿಲಿ ಬ್ಲಾಗ್ಸ್ ರೀ. ಅರ್ಶನಾ ಫ್ಯಾಮಿಲಿ ಬ್ಲಾಗ್ಸ್. ಅವರು ವಿಡಿಯೋ ಎಲ್ಲ ಚಂದ ಮಾಡ್ತಾರೆ, ರೆಸಿಪಿ ತೋರಿಸ್ತಾರ ನೋಡ್ರಿ. ಸಪೋರ್ಟ್ ಸ್ಟೈಲ್ ಹೆಂಗ್ ಮಾಡೋಕೆಲ್ಲ ತೋರಿಸ್ತಾರ್ರಿ. ಮತ್ತೆ ಅವ್ರ ಚಾನಲ್ ಹೆಸರು ಮತ್ತೆ ಅವ್ರ ಫೋಟೋ ಎಲ್ಲ ನಮ್ಮ ವಿಡಿಯೋದಾಗ ಹಾಕ್ತೀವ್ರಿ. ನೋಡ್ರಿ, ಸಪೋರ್ಟ್ ಮಾಡ್ರಿ. ಈಗ ಅದು ಮಿಕ್ಸಿಗೆ ಇಕ್ಕೊಂಬರ್ತೆ. ಕಬಾಬು ಈ ಥರ ತೊಗೊಂಡೈತ್ರಿ. ಕುದ್ದೂರಿ ಇವು 5 ನಿಮಿಷನಾಗ ಕುದ್ದು ಬಿಡ್ತಾರ್ರಿ ಫ್ರೆಂಡ್ಸ್. ಹಾಕ್ ಸಣ್ಣಗೆ ಸ್ವಲ್ಪ ತರಿ ಇರಲಮ್ಮ, ಫುಲ್ ನೈಸ್ ಬೇಡ. ಹೌದಾ? ಎಲ್ಲಿ? ವಾವ್, ಕರೆ ಅಂದ್ರೆ ನೋಡ್ರಿ ಫ್ರೆಂಡ್ಸ್, ಸೂಪರ್ ಆಯ್ತು ನೋಡ್ರಿ. ಮಸ್ತ್ ಆಯ್ತು ನೋಡ್ರಿ. ಇದನ್ನ ಇಷ್ಟ ಇಡ. ಆಮೇಲೆ ಒಂದು ಬೌಲ್ಲೇ ತೆಗಿಯಮ್ಮ. ಈಗ ಮೊಸರು ಅವಲಕ್ಕಿದು ರೆಡಿ ಮಾಡಿಬಿಡಮ್ಮ. ಇದು ಒಂದು ರೀಲ್ಸಿಗೆ ಅಂತ ಎಣ್ಣೆ ಅದನ್ನೆಲ್ಲ ಹಾಕಿಟ್ಟಿದ್ದೀವಿ ರೀ. ಅದು ರೀಲ್ಸ್ ಸರಿ ಬರಲಿಲ್ಲ, ಹೊರಗೆ ಮಾಡಿದ್ವಿ. ಈಗ ಜೀರಿಗೆ ಸಾಸಿವೆ ಅಷ್ಟು ಹಾಕಿನಿ, ಎಣ್ಣೆ ಹಾಕಿನಿ. ಈಗ ಅದಕ್ಕೆ ಮುಂದೇನೇನು ಅಂತ ತೋರಿಸ್ತೀನಿ ರೀ. ಈಗ ಕಬಾಬಿಂದ ಅದನ್ನೆಲ್ಲ ಕಲ್ಸಕತ್ತಾಳ್ರಿ ನನ್ನ ಮಗಳು. ನೋಡ್ರಿ, ಕಲ್ಸಕತ್ತಾಳ್ರಿ. ಇದು ಮೊಸರಿಗೆ ಹಾಕಿನಿ ಮತ್ತು ಸಾರಿಂಬದ್ರಿಗೆನ ಹಾಕೋಣ. ಇಲ್ಲಿ ಹಸಿಮೆಣ್ಸಿನ್ಕಾಯಿ ಉಳ್ಳಾಗಡ್ಡಿ ತೊಗೊಂಡೀನಿ ರೀ. ಉಳ್ಳಾಗಡ್ಡಿ ಎಣ್ಣೆಗೆ ಹಾಕಲ್ರಿ ನಾನು. ಹಸಿಮೆಣ್ಸಿನ್ಕಾಯಿ ಅಷ್ಟು ಹಾಕ್ನು, ಸ್ವಲ್ಪ ಫ್ರೈ ಆಲ್ಯವು ಅಂದ್ರೆ ಚಲೋ ಆಗುತ್ತೆ. ಕಡಲೆಬೇಳೆ, ಉದ್ದಿನ ಬೇಳೆ ಹಾಕಿನಿ. ಇದಕ್ಕೆ ಉಪ್ಪು ಹಾಕಿದ್ದಿಲ್ಲ, ಉಪ್ಪು ಹಾಕ್ತೀನಿ. ಈಗ ಬಿಸಿಲು ದಿನ ಅಲ್ರಿ ಫ್ರೆಂಡ್ಸ, ಸ್ವಲ್ಪ
ತಂಪಿರ್ಬೇಕು ರೀ ಸ್ವಲ್ಪ. ಅದ್ರಾಗ ಕಡ್ಲಿ ಬೇಳೆ ಉದ್ದಿನ ಬೇಳೆ ಅಂತ ಹಾಕಿದ್ರೆ ಬಾಯಿಗೆ ಕುಟುಂಬ ಅಂತಾವಲ್ರಿ, ತುಂಬ ಸೂಪರ್ ಆಗತ್ತೆ ರೀ. ಇದನ್ನೇನು ಮಾಮೂಲಿ ರೀ, ನಾ ಜಗ್ಗ ಸಲ ತೋರ್ಸೀನಿ ರೀ ಮೊಸರು ಅವಲಕ್ಕಿ ಮಾಡೋದು. ಹಂಗಾಗಿ ಈ ಸಲ ಏನು ಭಾಳ ತೋರ್ಸಲ್ರಿ. ಹಾಕ ಈಗ ನೋಡ್ರಿ ಅಂದ್ರೆ ಕಬಾಬ್ ಬುಡ್ಲೇನಂತ ಬುಡ ಅಂತಂದಲ್ರಿ ನಾನು. ಈಗ ನೋಡ್ರಿ ಹಾಕಿ ಮೆಲ್ಕ ಹಾಕ. ಎಣ್ಣೆ ಕೈ ತಕ್ಕಸ್ಬೇಡ. ನಾನು ಇಲ್ಲೇ ಕುಂತೀನಿ ರೀ, ಮತ್ತು ಮಗಳಿಗೆ ಹೆಚ್ಚಾಳ ಅಂದ್ಬೇಡ್ರಿ, ಇಲ್ಲೇ ಇದ್ದೀನಿ ನಾನು. ತಡಿ ಫ್ರೈ ಆಲಿ ನಿಮ್ಮ ಕಡೆ ಉಪ್ಪು ಅದನ್ನು ಉಪ್ಪು ಕರೆಕ್ಟ್ ಐತೆ. ಬರ್ರಿ ಫ್ರೆಂಡ್ಸ, ಎಲ್ಲರೂ ಕಬಾಬ್ ತಿನ್ನಂತ್ರಿ. ಹೌದಲ್ಲ, ಬೇಸ್ ಕಲಸಮ್ಮ, ಇನ್ನು ತಿಲ್ಲೋಡೋದು ಸೊ ಎಲ್ಲ. ಇವು ಚಿಕನ್ ಕಬಾಬ್ ಅಲ್ರಿ, ಆಲೂಗಡ್ಡೆ ಕಬಾಬ್. ಯಾರ್ಯಾರು ವೆಜ್ ತಿನ್ನಲ್ಲ, ಈ ಥರ ವೆಜ್ ನಮ್ಮ ಮಮ್ಮಿಯರು ಏನಾರ ಅಂದ ನಮಗೂ ಕನ್ಫ್ಯೂಸ್ ಮಾಡಿಬಿಡ್ತಾರೆ ನೋಡ್ರಿ ಎಷ್ಟು ಗರಿ ಅಂತ. ಅಪ್ಪಾಜಿ ಬರೋ ಟೈಮ್ ಐತೆ. ಬಿಡ್ತೇನೆ. ಬರ್ತಾನೆ. ಕರೆಕ್ಟ್ ನೋಡಿ. ಹಾಕಿ ನೀನು ಹಾಕು. ಇದು ರೆಡಿ ಆಗೈತ್ರಿ. ಇದು ಕಲಸ್ಬೇಕು, ಘಮ ಅಂತೈತೆ ನೋಡ್ರಿ. ಇವತ್ತಂತ್ರ ನಮ್ಮ ಮನೆ ಕೇಳು, ನಾನು ಕವರ್ ಮಾಡ್ತೀನಿ. ಒಂದು ಸೈಡ್ ಬಿಡು, ಆಮೇಲೆ ಹಿಂಗೆ ತಕ್ಕಂತ ವಿಡಿಯೋ ಉದ್ದಾಗ ಕಟ್ ಮಾಡಿಬಿಡ್ಲ. ಈಗ ನೋಡ್ರಿ ಕಬಾಬ್ ಮಾಡೋದೆಲ್ಲ ಆಯ್ತು. ನಿಂಬೆಹಣ್ಣು ಇಟ್ಕ್ಯಮ್ಮ. ಸ್ವಲ್ಪ ಅದಕ್ಕೆ ನಿಂಬೆಹಣ್ಣು ಇಟ್ಕೊಂಡು ಅಂತೀನಿ. ಇದಿಲ್ರಿ ಫ್ರೆಂಡ್ಸ್, ರಸ ಇಲ್ರಿ. ಸಾಕ್ಬಿಡು ಯವ್ವ. ಈಗ ತಿನ್ನಿ, ಈಗ ಹೆಂಗಾಗಿತ್ತೆ ಫ್ರೆಂಡ್ಸ್. ಹುಳಿ ಖಾರ ಮೊಸರು ಅವಲಕ್ಕಿ ತೋರಿಸಿ ನೋಡ್ರಿ ಎಷ್ಟು ಮಸ್ತಾಗಿತ್ತು ನೋಡ್ರಿ. ಇದು ಚಟ್ನಿ ಸೂಪರ್ ಅಲ್ವೇ. ನಮ್ಮನೆಗೆ ಮೊಸರು ಅವಲಕ್ಕಿ ತಿನ್ನಕ್ಕೆ ಎಲ್ಲರೂ ಬರ್ರಿ. ಶೇಂಗಾ ಕಾಳು ಕಡ್ರ ಅಂತ ಇಲ್ಲ ಚಟ್ನಿ ಅಂಕರು ಮಮ್ಮಿ ಹೇಳ್ಬಾರ್ದು, ಎಷ್ಟು ಚಲೋ ಇದೆ. ಇದ್ರ ಜೊತೆ ಬಟ್ ಬೇಸಿಗೆ ಒಳಗ ಈ ಥರ ಉಂಡ್ರ ಮೊಸರು ಅವಲಕ್ಕಿ ತಂಪ್ರಿ ಇರ್ಲಿ ಅಂತ ಸ್ವಲ್ಪ ಚೇಂಜ್ ಇರಲಿ ಅಂತ ಕಬಾಬ್ ಮಾಡಿ ನೋಡ್ರಿ ನಾನು ಅಷ್ಟೇ. ಸೂಪರ. ಊಟ ಮಾಡೋಕೆ ಎಲ್ಲರೂ ಬರ್ರಿ. ಕಟ್ ಮಾಡಲ.